ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಉಗ್ರರ ನೆಲೆಗಳೇ ಧ್ವಂಸಗೊಂಡವು. ಗಡಿಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದ್ದಕ್ಕೆ ಉಗ್ರರಿಗೆ ನೆರವು ನೀಡಿದ್ದಕ್ಕೆ ಈಗ ಪಾಕಿಸ್ತಾನ ಬೆಲೆ ತೆರೆದಿದೆ. ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳಿಗೆ ನುಗ್ಗಿ ಭಾರತೀಯ ಸೇನೆ ಹೊಡೆಯುತ್ತಿದೆ. ಇನ್ನೊಮ್ಮೆ ಉಗ್ರರಿಗೆ ನೆರವು ನೀಡಬಾರದು ಅನ್ನೋ ರೇಂಜಿಗೆ ಇಂಡಿಯನ್ ಆರ್ಮಿ ಪಾಠ ಕಲಿಸುತ್ತಿದೆ. ಹೀಗೆ ವೈರಿ ದೇಶದೊಳಗೆ ನುಗ್ಗಿ ಹೊಡೆಯುವ ಪ್ಲಾನ್ ಹಿಂದೆ ಅದೊಂದು ದೈತ್ಯ ಶಕ್ತಿ ಇದೆ. ಪಾಕಿಸ್ತಾನದಲ್ಲೇ ಗೂಢಾಚಾರಿಕೆ ಮಾಡಿದ್ದ ಅದೊಬ್ಬ ಅಧಿಕಾರಿಯ ಬೆಂಬಲ ಇದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ಇಂದು ಪಾಕ್ಗೆ ನುಗ್ಗಿ ದಾಳಿ ಮಾಡಲು ಸಾಧ್ಯವಾಗಿದೆ. ಅಷ್ಟಕ್ಕೂ ಪಾಕಿಸ್ತಾನಕ್ಕೆ ನುಗ್ಗಿ ದಾಳಿ ಮಾಡಲು ಸ್ಕೆಚ್ ರೂಪಿಸಿದ್ದು ಬೇರೆ ಯಾರೂ ಅಲ್ಲ, ಅಜಿತ್ ಧೋವಲ್ ಎಂಬ ಮಾಂತ್ರಿಕ. ಸದ್ಯ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವ ಧೋವಲ್ ಪರಾಕ್ರಮ ಅಂತಿದ್ದದಲ್ಲ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಮೂಲೆ ಮೂಲೆಗೆ ಸಂಚರಿಸಿದ್ದ ಧೋವಲ್ ಈಗ ಭಾರತದಲ್ಲಿದ್ದೇ ಪಾಕ್ನ ಉಡಿಸ್ ಮಾಡಿದ್ದಾರೆ. ಅದು ಹೇಗೆ ಅನ್ನೋದೇ ಒಂದು ರೋಚಕ ಕತೆ. ಪಹಲ್ಗಾಮ್ ದಾಳಿ ನಡೆದ ಬೆನ್ನಲ್ಲೇ ಪ್ರಧಾನಿ ಮೋದಿ NSA ಅಜಿತ್ ಧೋವಲ್ಗೆ ಪಾಕಿಸ್ತಾನ ಮುಟ್ಟಿ ನೋಡಿಕೊಳ್ಳುವಂತಹ ಪ್ಲಾನ್ ಕೊಡಿ ಅಂತ ಹೇಳಿದ್ರು. ಅದಾದ ಬಳಿಕ ಧೋವಲ್ ತಮ್ಮದೇ ಆದ ಒಂದು ವಿಶೇಷ ಟೀಮ್ ಅನ್ನ ರೆಡಿ ಮಾಡ್ತಾರೆ. ಅದು ದಾಳಿಗೂ ಮುನ್ನ ಹಲವು ಮಾಹಿತಿಯನ್ನ ಸಂಗ್ರಹಿಸಿದ್ರು. ಯಾವ್ಯಾವ ಟಾರ್ಗೆಟ್ ಮೇಲೆ ದಾಳಿ ನಡೆಸಬೇಕು, ದಾಳಿ ಹೇಗಿರಬೇಕು, ಆಪರೇಷನ್ನಲ್ಲಿ ಯಾರ್ಯಾರು ಇರಬೇಕು, ಯಾವ್ಯಾವ ವೆಪನ್ ಬಳಸಬೇಕು, ಏನು ಮಾಡಿದ್ರೆ ಏನೆಲ್ಲ ಆಗುತ್ತೆ ಎಂಬ ಸಂಪೂರ್ಣ ರಣತಂತ್ರವನ್ನ ಅಜಿತ್ ಧೋವಲ್ ಹೆಣೆದಿದ್ರು. ಪಾಕ್ಗೆ ತಿರುಗೇಟು ನೀಡಲು 15 ದಿನಗಳ ಬಳಿಕ ಫುಲ್ ಪ್ರೂಫ್ ಪ್ಲಾನ್ ಅನ್ನ ರೂಪಿಸಿ ಮೋದಿಗೆ ಧೋವಲ್ ನೀಡಿದ್ರು. ಅದಕ್ಕೆ ಮೋದಿ ಗ್ರೀನ್ ಸಿಗ್ನಲ್ ನೀಡಿದ್ರು. ಆಪರೇಷನ್ಗೆ ಸಿಂಧೂರ ಎನ್ನುವ ಹೆಸರನ್ನ ಮೋದಿಯೇ ಸೂಚಿಸಿದ್ರು. ಅಲ್ಲಿಂದ ಶುರುವಾಯಿತು ನೋಡಿ ಪಾಕ್ ಹಾಗೂ POKಯಲ್ಲಿ ಭಾರತೀಯ ಸೇನೆಯ ರಣಾರ್ಭಟ. ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ವಾಯುಪಡೆ ಪ್ರಮುಖ ಪಾತ್ರ ವಹಿಸಿತ್ತು. ಮಾರಕ ಸ್ಕ್ಲಾಪ್ ಮಿಸೈಲ್ ಮತ್ತು ಹಮ್ಮರ್ ಬಾಂಬ್ಗಳನ್ನು ಉಡಾಯಿಸಿದ್ದ ಭಾರತ ರಫೇಲ್ ಜೆಟ್ಗಳನ್ನು ಈ ಆಪರೇಷನ್ಗೆ ಬಳಸಿತ್ತು. ಈ ಆಪರೇಷನ್ ಅನ್ನ ಅಜಿತ್ ಧೋವಲ್ 5 ವಿಭಿನ್ನ ಹಂತಗಳಲ್ಲಿ ಪ್ಲಾನ್ ಮಾಡಿದ್ರು. ಆ ಪ್ಲಾನ್ನಂತೆಯೇ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಮಾಡಿ ಮುಗಿಸಿದ್ದು ಈ ಮೂಲಕ ಉಗ್ರ ಪೋಷಿತ ಪಾಕ್ಗೆ ಗುನ್ನ ಕೊಟ್ಟಿದೆ. ಇಷ್ಟೆಲ್ಲ ಪ್ಲಾನ್ ಮಾಡಿದ್ದ ಧೋವಲ್ ಮೂಲತಃ ಉತ್ತರಾಖಂಡ್ ಮೂಲದವರು. 1968ರಲ್ಲಿ ಕೇರಳದ ಕೆಡರ್ನ IPS ಅಧಿಕಾರಿಯಾಗಿ ಸೇರಿ ಗುಪ್ತಚರ ಇಲಾಖೆಯಲ್ಲಿ ಸೇವೆ ಆರಂಭಿಸಿದ್ರು. ಅವರಿಗೆ ಕೊಟ್ಟಿದ್ದ ಮೊದಲ ಟಾಸ್ಕ್ ಅಂದ್ರೆ ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಸೇವೆ ಸಲ್ಲಿಸುವುದು. ಅದನ್ನ ಸವಾಲಾಗಿ ಸ್ವೀಕರಿಸಿದ್ದ ಅಜಿತ್ 7 ವರ್ಷ ಪಾಕಿಸ್ತಾನದಲ್ಲಿ ಗೂಢಾಚಾರಿಯಾಗಿ ಸೇವೆ ಸಲ್ಲಿಸಿದ್ರು. ಇಡೀ 7 ವರ್ಷ ಪಾಕಿಸ್ತಾನದ ಮೂಲೆ ಮೂಲೆಯನ್ನು ಅರಿತುಕೊಂಡಿದ್ರು. ಪಾಕಿಸ್ತಾನದ ಸೇನಾ ಸಾಮರ್ಥ್ಯವನ್ನ ತೀರಾ ಹತ್ತಿರದಿಂದ ನೋಡಿ ಸೀಕ್ರೆಟ್ ತಿಳಿದುಕೊಂಡಿದ್ರು. ಪಾಕಿಸ್ತಾನದ ಕುತಂತ್ರವನ್ನೆಲ್ಲ ಅರೆದು ಕುಡಿದಿದ್ದಾರೆ. ಈಗ ಇಲ್ಲಿ ಕುಳಿತೆ 100 ಮೈಲು ದೂರವಿರುವ ಪಾಕಿಸ್ತಾನದಲ್ಲಿ ಉಗ್ರರ ಅಡಗುತಾಣಗಳನ್ನು ಧ್ವಂಸಗೊಳಿಸಿದ್ದು ಅಷ್ಟು ಸುಲಭದ ಮಾತಲ್ಲ. ಪಾಕಿಸ್ತಾನದಲ್ಲಿ 7 ವರ್ಷ ಗೂಢಾಚಾರಿಯಾಗಿದ್ದ ಧೋವಲ್ ಇವತ್ತು ಅದೇ ಪಾಕಿಸ್ತಾನವನ್ನ ನೆಲದ ಕ್ರಿಮಿಗಳನ್ನು ಬಗ್ಗು ಬಡಿಯುವಲ್ಲಿ ಯಶಸ್ವಿಯಾಗಿದ್ದು ಈಗ ಧೋವಲ್ ಕಾರ್ಯದ ಕುರಿತು ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.